ಸುಮ್ಮನೆ 20 ಕಿಲೋಮೀಟರ್ಸ್ ಎಕ್ಸ್ಟ್ರಾ ಬಂದಂಗೆ ಆಯ್ತು ಇಲ್ಲಿಂದ. ಅಯ್ಯೋ ದೇವ್ರೆ, ಎರಡು ಬೆಟ್ಟದ ಗವಿ ಬೆಟ್ಟ ಅಂತ ಹೇಳಿ ಹೆಸರು ಇಟ್ಟಿದ್ರಿಂದ ಇಷ್ಟೆಲ್ಲ ಪ್ರಾಬ್ಲಮ್ ಆಗಿತ್ತು. ಎಲ್ಲ ಮ್ಯಾಪ್ ಇದೆ ನೋಡಿ ಎಕ್ಸ್ಪೀರಿಯನ್ಸ್. ನನ್ನ ಗವಿ ಬೆಟ್ಟದ್ದು ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯ್ತು. ಇನ್ನು 20 ಕಿಲೋಮೀಟರ್ಸ್ ಹೋಗ್ಬೇಕು ನಾನು. ರಿಟರ್ನ್ ಬಂದ ರೂಟಲ್ಲೇ ಹೋಗ್ಬೇಕು ಇವಾಗ ಮತ್ತೆ. ಫ್ರೆಂಡ್ಸ್, ಆ್ಯಕ್ಚುಲಿ ನೋಡಿ, ನಾವಿಲ್ಲಿ ಶನೈ ಸಂತೆಯಿಂದ ಬರಬೇಕಾದ್ರೆ ರೈಟ್ ಸ್ಟ್ರೈಟ್ ತಗೊಳ್ಬೇಕಿತ್ತು. ನಾವು ಹೋಗಿದ್ದು ಲೆಫ್ಟ್. ನೋಡೋಣ, ಇಲ್ಲಿ ಹೊಸೂರು ಅಂತ ಹೇಳ್ಬಿಟ್ಟು ಊರಿದೆ, ಇಲ್ಲಿ ಕೇಳಿ ನೋಡಿ ಅಂತ ಹೇಳಿದ್ರು. ನೋಡು, ಇಲ್ಲಿಂದ 1.5 ಕಿಲೋಮೀಟರ್ ಆಗ್ತದೆ ಅಂತ ಹೇಳಿದ್ರು. ಹೊಸೂರಲ್ಲಿ ಕೇಳಿ ನಂತರ ಹೋಗುವ. ಹೊಸೂರು ಯಾವ ಕಡೆ ಗುರು? ಸೊ ಫ್ರೆಂಡ್ಸ್, ಫೈನಲಿ ರೂಟ್ ಗೊತ್ತಾಯ್ತು. ಇವಾಗ ಇಲ್ಲಿಂದ 4 ಕಿಲೋಮೀಟರ್ ಆಗುತ್ತೆ ಅಂತ ಹೇಳಿದ್ರು. ಮ್ಯಾಪ್ ಆಫ್ ಮಾಡೋಣ. ಈ ಮ್ಯಾಪ್ ಇಂದನೇ ನಾನು ರೋಡ್ ತಪ್ಪಿ ಹೋದೆ. ನೋಡು, ಇಲ್ಲಿಂದ ಒಂದು 4 ಕಿಲೋಮೀಟರ್ಸ್ ಗಾಡಿಗಳು ನಿಂತಿರ್ತವೆ ಅಂತ ಹೇಳಿದ್ರು, ಪಿಕಪ್ಗಳು. ಅಲ್ಲಿಂದ ಕೇಳ್ಕೊಂಡು ಹೋಗಿ ಅಂತ ಹೇಳಿದ್ರು. ಸೊ ನೋಡೋಣ. ಫೈನಲಿ ಕ್ಯಾಮ್ರಾದ ಒಂದು ಬ್ಯಾಟ್ರಿ ಫುಲ್ ಚಾರ್ಜ್ ಖಾಲಿ ಆಗೋವರೆಗೂ ಒಂದು ವಿಡಿಯೋ ಆಯಿತು. ತುಂಬ ಲಾಂಗ್ ಆಗಿಬಿಡ್ತು. ಇದು ಹತ್ತತ್ರ 130 ಕಿಲೋಮೀಟರ್ಸ್ ಆಯ್ತು ಇವಾಗ. ನಾನು ಆ್ಯಕ್ಚುಲಿ ರಿಟರ್ನ್ ನನ್ನ ಮನೆಗೆ ಹೋಗೋಷ್ಟೊತ್ತಿಗೆ 130 ಕಿಲೋಮೀಟರ್ಸ್ ಆಗ್ತದೆ. ನೋಡೋಣ, ಪರವಾಗಿಲ್ಲ. ಎಕ್ಸ್ಪೀರಿಯನ್ಸ್, ಇಂಥ ಎಕ್ಸ್ಪೀರಿಯನ್ಸ್ ಎಲ್ಲ ಇರಬೇಕು. ಇಂಥ ಎಕ್ಸ್ಪೀರಿಯನ್ಸ್ ಇದ್ದಾಗಲೇ ಚಂದ. ಹೆಂಗೂ ಬಂದಿದ್ದೇನೆ, ಫುಲ್ ಟ್ಯಾಂಕ್ ಬೇರೆ ಮಾಡಿಸಿದ್ದೇನೆ. ಸೊ ಪ್ಲೇಸ್ ನೋಡಲೇಬೇಕು. ಮ್ಯಾಪ್ ತೋರಿಸಿತ್ತು ನೋಡಿ, ಇನ್ನೊಂದು ಗವಿ ಬೆಟ್ಟ, ಆ ಪ್ಲೇಸಿಗೂ ಹೋಗ್ಬೇಕು. ನೋಡೋಣ, ಬಟ್ ಇವತ್ತು ಹೋಗ್ಲಿಕ್ಕೆ ಆಗಲಿಲ್ಲ ಅಲ್ಲಿಗೆ. ಆ್ಯಕ್ಚುಲಿ ನಾನು ಈ ಪ್ಲೇಸಿಗೆ ಅಂತ ಹೇಳಿಬಿಟ್ಟು ಬಂದದ್ದು. ಹಾಗಾಗಿ ಆ ಪ್ಲೇಸಿಗೆ ನಾನು ಹೋಗ್ಬೇಕು. ಆ ಪ್ಲೇಸಿಗೆ ನೋಡೋಣ, ಇನ್ನೊಂದ್ಸರಿ ಟೈಮ್ ಮಾಡ್ಕೊಂಡು ಆ ಪ್ಲೇಸಿಗೆ ಹೋಗ್ಬೇಕು. ಅಂದರೆ ಅದು ಮೆಟ್ಲು ಹತ್ಕೊಂಡು ಹೋಗ್ಬೇಕು ಆ ಪ್ಲೇಸಿಗೆ. ಮತ್ತೆ ಎಲ್ಲರಿಗೂ ಹೇಳ್ತೇನೆ, ಮ್ಯಾಪ್ ಹಾಕೊಂಡು ಗವಿ ಬೆಟ್ಟ ಅಂತ ಹೇಳ್ಕೊಂಡು ಬರಬೇಡಿ. ಜನರ ಹತ್ರ ಕೇಳ್ಕೊಂಡು ಬನ್ನಿ. ಹಾಗಾದ್ರೆ ಮಾತ್ರ ನಿಮಗೆ ಗವಿ ಬೆಟ್ಟ ಪ್ಲೇಸ್ ಗೊತ್ತಾಗ್ತದೆ. ನೀವು ಸುಮ್ಮನೆ ಗವಿ ಬೆಟ್ಟ ಅಂತ ಹಾಕೊಂಡು ಕೆಲವರಿಗೆ ಎಕ್ಸಾಕ್ಟ್ ಪ್ಲೇಸ್ ತೋರಿಸ್ಬೋದು. ಅದು ಬಿಟ್ಟರೆ ಇವಾಗ ನಾನೇನು ಆ್ಯಕ್ಚುಲಿ ಯಾವ ಪ್ಲೇಸಿಗೆ ಹೋದೆ ಅದೇ ಪ್ಲೇಸ್ ತೋರಿಸ್ತದೆ. ಫಸ್ಟು ಗವಿ ಬೆಟ್ಟ ಅಂತ ಹೊಡೆದ ತಕ್ಷಣ ತೋರಿಸೋದೆ ನಾನಿವಾಗ ಹೋದೆ ನೋಡಿ, ಹೋಗಿ ರಿಟರ್ನ್ ಬಂದೆ ನೋಡಿ, ಅದೇ ಪ್ಲೇಸು. ಸೊ ಆದಷ್ಟು ಕೇರ್ಫುಲ್ ಆಗಿ ಹೋಗಿ. ಇನ್ನು ಯಾರು ಬರ್ತೀರೋ ಅವರು ಈ ವಿಡಿಯೋ ನೋಡ್ಬಿಟ್ಟು ಯಾರೆಲ್ಲ ಬರ್ತೀರೋ ಅವರಿಗೊಂದು ಒಳ್ಳೆ ಪಾಠ. ನಾನು ಬೇರೆ ವಿಡಿಯೋದಲ್ಲಿ ಯಾರದ್ರಲ್ಲೂ ನೋಡಿಲ್ಲ ಈ ಥರ, ಬಟ್ ನನಗೆ ಈ ಥರ ಆಗ್ಬೇಕಾ? ಫಸ್ಟ್ ಟೈಮ್ ದಾರಿ ತಪ್ಪಿ ಇವಾಗ ಎಕ್ಸಾಕ್ಟ್ ಪ್ಲೇಸಿಗೆ ಹೋಗ್ತಿದ್ದೇನೆ. ನೋಡೋಣ. ಇವಾಗ ಈ ಬ್ಯಾಟ್ರಿ ಬೇರೆ ಲೋ ಆಯಿತು. ಅಲ್ಲಿ ಬೆಟ್ಟ ಹತ್ಬೇಕಾದ್ರೆ ಬ್ಯಾಟ್ರಿ ಚೇಂಜ್ ಮಾಡಬೇಕು. ಆ್ಯಕ್ಚುಲಿ ಬಂದು ನೋಡಿ, ಈಗ ಪ್ಲೇಸ್ ಗವಿ ಬೆಟ್ಟಕ್ಕೆ ಸುಸ್ವಾಗತ. ಓಕೆ, ಲೆಟ್ಸ್ ಗೋ. ಅಯ್ಯೋ, ಇವಾಗ ಇದ್ರಲ್ಲಿ ಯಾವ್ದು ಗುರು ಬೆಟ್ಟಕ್ಕೆ ದಾರಿ? ಇಲ್ಲಿಂದ ರೈಟ್ ತಗೊಂಡು ಹತ್ಬೇಕು ಮೇಲ್ಗಡೆ. ನೋಡೋಣ, ಇಲ್ಲಿಂದ ಪ್ರಯಾಣ ಶುರು. ಗವಿ ಬೆಟ್ಟ. ಆಫ್ ರೋಡ್ ಜಾಲಿ ಗುರು. ಇಂಥ ರೋಡಿಗೆ ಅಡ್ವೆಂಚರ್ ಗಾಡಿ ಇದ್ರೆ ಸೂಪರ್.
ಹೇಗಿದೆ ನೋಡಿ ರೂಟ್. ಪಿಕಪ್ಗೆ ಚೆನ್ನಾಗಿದೆ ರೂಟ್. ಮುಂದೆ ಯಾವುದೋ ಒಂದು ಗಾಡಿ ಹೋಗ್ತಿದೆ, ನಿಲ್ಸಿದ್ದಾರೆ. ಓಕೆ, ಫುಲ್ಲು ಹೊಂಡೆ ಇರೋ ಕಡೆ ಮಣ್ಣಾಕಿ ಸ್ವಲ್ಪ ಲೆವೆಲ್ ಮಾಡಿದ್ದಾರೆ. ಫೋರ್ ಇಂಟು ಫೋರೇ ಬರ್ಬೇಕು ಮತ್ತೆ ಇದಕ್ಕೆ ಗಾಡಿಗಳು ಹತ್ಲಿಕ್ಕೆ ಮೇಲ್ಗಡೆ. ವಾವ್, ಒಳ್ಳೆ ಎಂಜಾಯ್ ಗುರು ರೋಟು. ಸೈಕ್. ಓ, ಆಫ್ ರೋಡು ಸಖತ್. ತುಂಬಾ ಎಲ್ಲ ಗುಂಡಿ ಇರೋ ಕಡೆ ಕ್ಲೋಸ್ ಮಾಡಿದ್ದಾರೆ ರೋಡು. ಅಂದ್ರೆ ಕ್ಲೋಸ್ ಮಾಡಿದ್ದಾರೆ ಅಂತ ಹೇಳಿದ್ರೆ ರೋಡು ಸ್ವಲ್ಪ ಕ್ಲೀನ್ ಆಗಿ ಗಾಡಿ ಹತ್ತೋ ತರ ಮಾಡಿದ್ದಾರೆ. ಪಿಕಪ್ ಗಳಿಗೆ ಬೇಕಲ್ವಾ ಹತ್ಲಿಕ್ಕೆ, ಸೊ ಅಲ್ಲಿ ಕೆಳಗಡೆ ನಿಲ್ಸಿರೋ ಪಿಕಪ್ಗಳು ಮೇಲೆ ಹತ್ಬೇಕಲ್ವಾ, ಅದಕ್ಕೆ ಲೆವೆಲ್ ಮಾಡ್ಕೊಂಡು ಹೋಗಿದ್ದಾರೆ. ಬಟ್ ಆಫ್ ರೋಡೇ. ಈ ಬೆಟ್ಟದಲ್ಲಿ ನಂದೊಂದು ಬ್ಯಾಟ್ರಿ ಖಾಲಿ ಆಗ್ತದೆ ಕಾಣಿಸುತ್ತೆ. ಇಲ್ಲಿಂದ ಯಾವ ರೂಟ್ ಗುರು? ಓಕೆ, ತಗೊಳ್ಳುವ. ಹೋಗ್ತಾ ಇರುವ. ಪೆಟ್ರೋಲ್ ಇದೆ, ಪ್ರಾಬ್ಲಮ್ ಇಲ್ಲ, ಹೋಗ್ತಾ ಇರುವುದು. ನೋಡಿ, TVS ರೈಡರ್ 125 ಆಫ್ ರೋಡ್ ಯಾವ ರೀತಿ ಮಾಡ್ತಿದೆ. ಎಲ್ಲೂ ಒಂದ್ ಕಡೆ ಎಲ್ಲೂ ನನ್ನ ಕಾಲು ಇಡ್ಲಿಲ್ಲ ಕೆಳಗಡೆ ನೆಲಕ್ಕೆ. ಅಷ್ಟು ಗುಂಡಿ ಎಲ್ಲ ನೆಗೆಸ್ಕೊಂಡು ಬಂದೆ ಅಲ್ವಾ, ಒಂದ್ ಕಡೆ ಕಾಲು ಕೆಳಗೆ ಇಡ್ಲಿಲ್ಲ. ಫೈನಲಿ ಇಲ್ಲಿ ಗಾಡಿ ಸ್ವಲ್ಪ ಜರ್ಕೊಡಿತ್ತು. ಓಕೆ, ಇಟ್ಸ್ ಓಕೆ, ಹೋಗೋಣ. ಚಲೋ. ಈಗ ಆಕ್ಚುಲಿ ನೋಡಿ, ಇವಾಗ ನಾನು ರೈಡರ್ 125 ತಗೊಂಡಿದ್ದಕ್ಕೂ ಸಾರ್ಥಕ ಆಯ್ತು. ಒಳ್ಳೆ ಅಪ್ಲೋಡ್ ಮಾಡ್ತಿದೆ ರೈಡರ್ 125. ಸಾಕು ಗುರು, ಈ ತರ ಹತ್ತಿದ್ರೆ ಸಾಕು. ಗಾಡಿ ಒಳ್ಳೆ ಆಫ್ ರೋಡ್ ಮಾಡ್ತು. ಬಟ್ ಮಳೆ ಟೈಮಲ್ಲಿ ಆಗುದಿಲ್ಲ. ಆ ಟೈಮಲ್ಲಿ ಅಡ್ವೆಂಚರ್ ಗಾಡಿಗಳೇ ಬೇಕು. ಈ ಗಾಡಿಲೆಲ್ಲ ನಡೆಯೋದಿಲ್ಲ ಅನ್ಸುತ್ತೆ. ಮಳೆ ಟೈಮಲ್ಲಿ ಈಗ ಸ್ವಲ್ಪ ಡ್ರೈ ಇರೋದ್ರಿಂದ ಗಾಡಿ ಹೋಗ್ತಿದೆ. ಮಳೆ ಟೈಮಲ್ಲಿ ಆದ್ರೆ ಇಂಥ ಪ್ಲೇಸ್ನೆಲ್ಲ ಹತ್ತದೇ ಇಲ್ಲ ನೋಡಿ. ಈ ಟೈಮಲ್ಲಿ ಎಲ್ಲ ಗಾಡಿ ಹತ್ಬೋದು, ಏನ್ ತೊಂದ್ರೆ ಇಲ್ಲ. ರೋಡ್ ಕೂಡ ಸ್ವಲ್ಪ ತುಂಬಾ ಗುಂಡಿ ಇದ್ದಲ್ಲಿ ಸ್ವಲ್ಪ ಕ್ಲಿಯರ್ ಮಾಡಿದ್ದಾರೆ, ಹಾಗಾಗಿ ಆರಾಮಾಗಿ ಹತ್ಕೊಂಡು ಬರ್ಬೋದು.
ಫೈನಲಿ ಟಿ ವಿ ಎಸ್ ರೈಡರ್ 125 ಅಲ್ಲಿ ಒಳ್ಳೆ ಆಫ್ ರೋಡ್ ಎಕ್ಸ್ಪೀರಿಯನ್ಸ್ ಆಯಿತು. ಈ ಥರ ಆಫ್ ರೋಡಿಗೆ ಫಸ್ಟ್ ಟೈಮ್ ನಾನು ತಗೊಂಡು ಹೋಗ್ತಿರೋದು ಗಾಡಿ. ರಾಣಿಜರಿಲಿ ತಗೊಂಡೋಗಿದ್ದೇನೆ. ಆ ರಾಣಿಜರಿ ರೂಟ್ ಇದರ ಮುಂದೆ ಏನೂ ಇಲ್ಲ, ಇದಷ್ಟು ಆಫ್ ರೋಡ್ ಇದೆ. ಸಕ್ಕತ್ತಾಗಿದೆ ಮಾತ್ರ ಎಕ್ಸ್ಪೀರಿಯನ್ಸ್. ಇನ್ನು ತುಂಬಾ ಹೋಗ್ಲಿಕ್ಕುಂಟು. ನೋಡುವ, ಈ ರೂಟಲ್ಲಿ ಹೋಗುವ ನೋಡುವ. ಇಲ್ಲೇ ಗಾಡಿಗಳು ಹೋಗಿರೋ, ಈ ರೂಟಲ್ಲಿ ಗಾಡಿಗಳು ಜಾಸ್ತಿ ಹೋಗಿದೆ, ಅದರಿಂದ ಈ ರೂಟಲ್ಲೇ ಹೋಗೋಣ ನೋಡಿ. ಓಹ್, ಇಲ್ಲಿ ಸ್ವಲ್ಪ ಸ್ಕೇರಿ. ಇಲ್ಲಿ ಸಖತ್ ಸ್ಲಿಪ್ ಆಗುತ್ತೆ. ಓಕೆ. ಓಹ್ ಓಹೋ ಹೋ ಹೋ ಹೋ. ಆಕ್ಚುಲಿ ನೋಡಿ, ಇದು ಆಫ್ ರೋಡ್. ಇಲ್ಲಿ ಹೇಗಪ್ಪ ಹೋಗ್ತಾರೆ ಜೀಪ್ಗಳು? ನೋಡುವ. ಆಚೆ ಬದಿಯಿಂದ ಡೇಂಜರ್. ಒಳ್ಳೆ ಆಫ್ ರೋಡ್. ಇವಾಗ ಅಲ್ಲಿ ಬಂದ ದಾರಿಯಲ್ಲಿ ಇವಾಗ ಗಾಡಿ ಕೆಳಗಡೆ ಇಳಿಸ್ಕೊಂಡು ಹೋಗುತ್ತಿರೋದು. ಇವಾಗ ಹತ್ಲಿಕ್ಕೆ ಗಾಡಿ ಚೆನ್ನಾಗಿ ಹತ್ತು. ಇವಾಗ ಅಲ್ಲಿಂದ ಓ ಯಾಕ್ರು ಓಫ್, ಏನ್ ಆಫ್ ರೋಡ್ ಎಕ್ಸ್ಪೀರಿಯನ್ಸು ಇದು. ಹತ್ತು ಚಿನ್ನ, ಹತ್ತು 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 1,000 ಪೆಟ್ರೋಲ್ ಹಾಕ್ಸಿದ್ದೇನೆ. ಹತ್ತು. ಗವಿ ಬೆಟ್ಟ ಕಾಫಿ ಶಾಪ. ನಮಗೆ ವ್ಯೂ ಪಾಯಿಂಟ್ ಬೇಕಾಗಿದ್ದು, ಕಾಫಿ ಶಾಪ್ ಅಲ್ಲ. ಇದು ಎಲ್ಲ ರೂಟು. ನೋಡುವ. ಓಹ್, ಇಲ್ಲ ನೋಡಿ, ಅಲ್ಲ ಇಂಜಿನ್ನು ಸಖತ್ ಹೀಟ್ ಆಗಿರ್ತದೆ. ಫಸ್ಟ್ ಗೇರ್ ಸೆಕೆಂಡ್ ಗೇರಲ್ಲಿ ಹತ್ಬೇಕಲ್ಲ, ಸೊ ಹಾಗಾಗಿ ನೋಡೋಣ.
ಸೋಲೋ ರೈಡ್, ಆಫ್ ರೋಡ್ ಎಕ್ಸ್ಪೀರಿಯನ್ಸ್. ಜಸ್ಟ್ ವಾವ್. ಹೇಗೆ ಗುರಲ್ಲಿ, ಅಯ್ಯಯ್ಯೋ. ಏನೋ ಕೆರೆ ತರ ಇದೆ, ಬಟ್ ಅದ್ರಲ್ಲಿ ನೀರಿಲ್ಲ, ಬತ್ತೋಗಿದೆ. ಸ್ವಲ್ಪ ನೀರಿದೆ. ಓಹ್, ಇಲ್ಲೊಂದು ಆಫ್ ರೋಡ್ ಬಂತು ನೋಡಿ ಗಾಡಿ. ಹಿಲ್ಸ್ ರೈಡ್. ಏನ್ ಗುರು ನೀವೆಲ್ಲ ಜೀಪಲ್ಲಿ ಹತ್ಬಿಟ್ಟು ಎಕ್ಸ್ಪೀರಿಯನ್ಸ್ ಮಾಡ್ತೀರಾ? ಬೈಕಲ್ಲಿ ಮಾಡಿ ಅದು ಎಕ್ಸ್ಪೀರಿಯನ್ಸ್, ಜೀಪಲ್ಲೆಲ್ಲ. ಹೋಗು ಈಚೆ ಬದಿಯಿಂದನೇ ಹತ್ತು ಹತ್ತು ಹತ್ತು. ಸಖತ್ ಸ್ಕಿಡ್ ಆಗುತ್ತೆ. ಮೇಲಿಂದ ಇಳ್ಕೊಂಡು ಬರೋದಿರೋದು ಈಗ. ಓಹ್, ನಿಂತ್ಕೊಳ್ಳುವ. ಹತ್ತು 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 ಹತ್ತು. ಯಸ್. ಉಫ್. ಫ್ರೆಂಡ್ಸ್, ಸುಸ್ತಾಯಿತು, ಸ್ವಲ್ಪ ಗಾಡಿಗೆ ರೆಸ್ಟ್ ಕೊಡುವ. ರೈಡರ್ 125 ನೋಡಿ ಹೇಗಾಯ್ತು ಟೈರ್. ಬ್ಯಾಕ್ ಟೈರಲ್ಲಿ ಏರ್ ನಿಲ್ತಿಲ್ಲ, ಅದೊಂದು ಪ್ರಾಬ್ಲಮ್. ಅದೊಂದು ರೆಡಿ ಮಾಡಿಸ್ಕೋಬೇಕು. ಕಂಟಿನ್ಯೂ. ಇವಾಗ ಮೇಲ್ಗಡೆ ಹತ್ಕೊಂಡು ಬಂದ್ವಿ ನೋಡಿ, ಅದು ರೋಡ್ ಯಾವ ರೀತಿ ಇದೆ ಅಂತ ತೋರಿಸ್ತೇನೆ ನೋಡಿ. ಎಷ್ಟು ಡೌನ್ ಇದೆ ರೂಟ್ ಅದು. ಇದರಲ್ಲಿ ಮಾತ್ರ ಕೆಳಗೆ ಇಳಿಸೋಕೆ ಆಗಲ್ಲ ರೋಡ್, ಗಾಡಿನ ಪಕ್ಕ ಸ್ಕಿಡ್ ಆಗುತ್ತೆ ಈ ರೂಟಲ್ಲಿ. ಸಖತ್ ಕಷ್ಟ ಆಗುತ್ತೆ ಇಳಿಸೋಕೆ. ಬಟ್ ಗಾಡಿ ಮೇಲೆ ಹತ್ಸಕ್ ಮಾತ್ರ ಸಖತ್ ಮಜಾ ಬಂತು. ನೋಡಿ ಹೇಗಿದೆ ಪ್ಲೇಸ್, ಗವಿಬೆಟ್ಟ. ನನ್ ಗಾಡಿ ಹೇಗೆ ಕಾಣಿಸ್ತಿದೆ ನೋಡಿ.
ಫೈನಲಿ ಬ್ಯಾಟ್ರಿ ಖಾಲಿ ಆಯಿತು, ಚಾರ್ಜ್ ಇಲ್ಲ. ಬ್ಯಾಟ್ರಿ ಚೇಂಜ್ ಮಾಡ್ಕೋತೇನೆ.